ಎಲ್ಲರಿಗೂ ನಮಸ್ಕಾರ, ಮಧ್ಯಾಹ್ನದ ವಂದನೆಗಳು. ಸೊ ನನ್ನ ಹೆಸರು ಉಮ್ಮೆ ಹಾನಿ, ವಾರ್ಡ್ ನಂಬರ್ 21 ನಗರಸಭೆ ಸದಸ್ಯನಾಗಿದ್ದೀನಿ. ಸೊ ನಗರಸಭೆ ಸದಸ್ಯರೆಲ್ಲ ಆಗಿರುವ ಒಂದೇ ಒಂದು ಕಾರಣದಿಂದ ಅಥವಾ ಆ ಒಂದು ರೀಸನ್ನಿಂದ ನಾನು ನಮ್ಮ ಒಂದು ವಾರ್ಡಿನಲ್ಲಿ ಏನೇನು ಬೇಕೋ ಅದೆಲ್ಲ ಅವಶ್ಯಕತೆಗಳನ್ನೆಲ್ಲವನ್ನು ನಾನು ಪೂರೈಸಿದ್ದೀನಿ. ಸೊ ಜೊತೆಗೆ ಈ ಮನುಷ್ಯರಿಗಾಗ್ಲಿ ಅಥವಾ ಯಾವುದೇ ಒಬ್ಬ ಪ್ರಾಣಿಗಾಗ್ಲಿ ಯಾರಿಗಾಗಲಿ ಏನೂ ತೊಂದರೆಯನ್ನು ಕೊಡದೆ ಸೊ ಎಲ್ಲರಿಗೂ ನಾನು ಸಹಾಯವನ್ನ ಮಾಡಿದ್ದೀನಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಸೇರಿ ನಮ್ಮ ಏರಿಯಾ ಡೆವಲಪ್ಮೆಂಟ್ ಅನ್ನ ಮಾಡಿದ್ದೀನಿ. 21 ವಾರ್ಡ್ಗೆ ಬೇಕಾಗಿರುವ ಎಲ್ಲ ಸವಲತ್ತುಗಳು ಮನುಷ್ಯರಿಗೂ ಜೊತೆಗೆ ಏರಿಯಾದಲ್ಲಿರುವ ಎಲ್ಲ ಒಂದು ಏರಿಯಾದಲ್ಲಿರುವ ಎಲ್ಲ ರಸ್ತೆಗಳಿಗೂ ಸೊ ಮೊದಲು ಎಲ್ಲ ಹದಗೆಟ್ಟಿದ್ದು ರಸ್ತೆಗಳನ್ನ ಅದೆಲ್ಲವನ್ನ ನಾನು ಸರಿಯಾಗಿ ಸರಿದೂಗಿಸಿದ್ದೀನಿ. ಜೊತೆಗೆ ನೀರಿನ ಸವಲತ್ತು ಕೂಡ ಮಾಡಿದ್ದೀನಿ. ನೀರಿನ ಸವಲತ್ತು ಮೊದಲು ತುಂಬಾ ಪ್ರಾಬ್ಲಮ್ ಇತ್ತು ನೀರಿಂದು, ಆದ್ರೆ ಇವಾಗ ಅದನ್ನ ನೀರಿನ ಪ್ರಾಬ್ಲಮ್ ಕೂಡ ಸರಿಯಾಗಿ ನೀಗಿಸಿದ್ದೀನಿ. ಎಲ್ಲರಿಗೂ ವೀಕ್ಲಿ 2 ಟೈಮ್ಸ್ ನೀರನ್ನ ಬಿಡ್ತೀವಿ. ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಆ ಡ್ರೈನೇಜ್ ಕೂಡ ನಾವು ಸರಿದೂಗಿಸಿದೀವಿ. ಡ್ರೈನೇಜ್ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಜೊತೆಗೆ ಇನ್ನ ಏನೇನ್ ಬೇಕು, ಸ್ಕಾಲರ್ಶಿಪ್ಸ್ ಅನ್ನ ಆಗ್ಲಿ ಅಥವಾ ಲೈಟ್ ಪ್ರಾಬ್ಲಮ್ ಆಗ್ಲಿ ಅಥವಾ ಅದಕ್ಕಿಂತ ಮುಖ್ಯವಾಗಿ ಸೊ ಈ ಖಾತೆಗಳನ್ನೆಲ್ಲವೂ ಸೊ ಯಾರಿಗೆ ಏನೇ ಸವಲತ್ತು ಆಗ್ಲಿ, ಬಡವರಾಗ್ಲಿ ಶ್ರೀಮಂತರಾಗಿ ಎಲ್ಲರಿಗೂ ಸರಿಸಮಾನವಾಗಿ ಎಲ್ಲರಿಗೂ ಬೆಲೆ ಒಂದೇ ಸಮಾನವಾಗಿ ನಾವು ಕೆಲಸವನ್ನ ಮಾಡಿಕೊಟ್ಟಿದ್ದೀವಿ. ಸೊ ಇದೇ ರೀತಿ ಕೆಲಸವನ್ನ ಮಾಡಿಕೊಟ್ಟಿರೋ ಜೊತೆಗೆ ಸೊ ಮುಂದೆ ಕೂಡ ನಾವೇ ಈ ಒಂದು ವಾರ್ಡಿಗೆ ಸದಸ್ಯರಾಗಿ ನಿಂತ್ಕೊಳ್ಳಬೇಕು ಎಂಬುದರ ಒಂದು ಆಸೆಯ ಮೇಲಿಗೆ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ನಾನು ನಿಂತಿದ್ದಾಗ ಎಲ್ಲರೂ ಸೇರಿ ನನ್ನನ್ನ ಜಯವನ್ನ ಗೆಲ್ಲಿಸಿ ಎಂಬುದಾಗಿ. ಈಗ ನಿಮ್ಮ ಅವಧಿಯಲ್ಲಿ ಮೊದಲು ನೀವು ಸದಸ್ಯರಾಗಿ ಆಯ್ಕೆ ಆದ್ಮೇಲೆ ಶಾಸಕರಾಗಿ ನಾಗೇಶ್ ಸಾಹೇಬ್ ಇದ್ರು. ಎಸ್, ನಾಗೇಶ್. ಅವ್ರ ಅವಧಿಯಲ್ಲಿ ನಿಮ್ಗೆ ಕೆಲಸಗಳು ಯಾವ ರೀತಿ ಆಯ್ತು? ಅವರ ಅವಧಿಯಲ್ಲಿ ಕೂಡ ನಮ್ಗೆ ತುಂಬಾ ಒಳ್ಳೇದಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ ಹಿಂಭಾಗದ ರಸ್ತೆ ಇಲ್ಲ, ಅದು ಆ ಒಂದು CC ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮತ್ತೆ RMC ವಾರ್ಡನ ಹಿಂದ್ಗಡೆ ಅದು ಕೂಡ CC ರಸ್ತೆ ಇರ್ಲಿಲ್ಲ, ಮಣ್ಣಿನ ರಸ್ತೆ ಇತ್ತು. ಅಲ್ಲಿ ಕೂಡ ನಮ್ಗೆ ಅವ್ರ ಒಂದು ಪೀರಿಯಡ್ ಅಲ್ಲೇ ಅವ್ರ ಒಂದು ಟೈಮಲ್ಲೇ ನಮ್ಗೆ ಅಲ್ಲಿ ಕೂಡ CC ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ. ಸೊ ತುಂಬಾ ಹೆಲ್ಪ್ಫುಲ್ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಯಾವುದೇ ರೂಪದಲ್ಲಿ ಅನಾಹುತವನ್ನು ಮಾಡಿಕೊಟ್ಟಿಲ್ಲ. ಯಾವುದೇ ರೂಪದಲ್ಲಿ ನಾವು ಕೇಳಿದಾಗ ಕೂಡ ಅವರು ನಮ್ ಕೈಯಲ್ಲಿ ಆಗಲ್ಲ ಅಂತ ಕೂಡ ನಮ್ಗೆ ಹೇಳಿಲ್ಲ. ಎಲ್ಲವನ್ನ ನಮ್ಗೆ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಬೇರೆ ಈಗ ಕಂಟಿನ್ಯೂಸ್ ಆಗಿ ನೀವು ಇಲ್ಲಿವರೆಗೂ ನಿಮ್ಮ ಅವಧಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ? ಎಸ್, ಮಾಡಿದೀವಿ. ನಿಮ್ಗೆ ತೃಪ್ತಿ ಇದೆ? ಎಸ್, ನಾನ್ ತೃಪ್ತಿ ಇದೆ. ಸೊ ನಾನು ನಿಂತ್ಕೊಂಡಿರೋದಕ್ಕೆ ನಾನು ಮನುಷ್ಯರಿಗೆ ಬೇಕಾಗಿದ್ದಷ್ಟು ನಾನು ಸವಲತ್ತು ಮಾಡಿದ್ದೀನಿ. ಜೊತೆಗೆ ಯಾವುದೇ ರೂಪದಲ್ಲಿ ಯಾರಿಗಾಗ್ಲಿ ನಾನು ತೊಂದರೆಯನ್ನು ಕೊಟ್ಟಿಲ್ಲ. ಏನ್ ಬೇಕೋ ಅವ್ರು ಕೇಳಿದಾಗೆಲ್ಲ ನಾವು ಆ ಒಂದು ಸವಲತ್ತುಗಳನ್ನ ಮಾಡಿದ್ವಿ. ನೀರಿಗಾಗ್ಲಿ ಅಥವಾ ಡ್ರೈನೇಜ್ ಅನ್ನಾಗ್ಲಿ ಅಥವಾ ಲೈಟ್ ಪ್ರಾಬ್ಲಮ್ ಆಗ್ಲಿ ಅಥವಾ ರಸ್ತೆಯ ಪ್ರಾಬ್ಲಮ್ ಆಗ್ಲಿ ಏನೇ ಒಂದಾಗ್ಲಿ ನಾವು ಅದನ್ನ ಕ್ಲಿಯರ್ ಆಗಿ ಮಾಡ್ಕೊಟ್ಟಿದ್ದೀವಿ. ತಾವೇ ಹೇಳಿದ್ರಿ ನೆಕ್ಸ್ಟ್ ಈಗ ಎಲೆಕ್ಷನ್ ಬಂದ್ರೆ ನಾನು ಮತ್ತೆ ಕಂಟೆಸ್ಟ್ ಮಾಡ್ಬೇಕೆಂಬ ಆಸೆ ಇದೆ. ಎಸ್, ಈಗ ಆಸೆ ಇರುವಾಗ ಇನ್ನೂ ಏನ್ ಸಮಸ್ಯೆಗಳು ನಿಮ್ಗೆ ಕಂಡು ಬರ್ತಾ ಇದೆ? ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ನಿಮ್ಮ ವಾರ್ಡಲ್ಲಿ? ಆದಷ್ಟು ಅವರಿಗೆ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಅಥವಾ ಮನೆ ನಿವಾಸಿಗಳಾಗಿ ಅವರನ್ನ ಸ್ವಂತ ಒಂದು ಎಲ್ಲಾದ್ರೂ ಒಂದು ಜಾಗವನ್ನು ಕೊಡ್ಬೇಕು ಎಂಬುದಾಗಿ ಮೊದಲನೇದಾಗಿ ಒಂದು ಆಸೆ ಇದೆ. ಜೊತೆಗೆ ಇನ್ನ ಒಂದೇನಂದ್ರೆ ಸೊ ಅವ್ರಿಗೆ ಯಾವುದೇ ರೂಪದಲ್ಲಿ ತೊಂದರೆ ಇಲ್ದಿರ ಸೊ ಏನ್ ಬೇಕಾದ್ರೂ ನೀರನ್ನಾಗ್ಲಿ ಅಥವಾ ಕರೆಂಟ್ ಪ್ರಾಬ್ಲಮ್ ಅನ್ನ ಆಗ್ಲಿ ಅಥವಾ ರಸ್ತೆ ಪ್ರಾಬ್ಲಮ್ ಅನ್ನ ಆಗ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೆ ಕೂಡ ನಾನು ಅದನ್ನ ಸರಿದೂಗಿಸ್ತೀನಿ ಎಂಬುದಾಗಿ ಒಂದು ಆಸೆ ಅಥವಾ ಭರವಸೆಯನ್ನ ನೀಡ್ತಾ ಇದ್ದೀನಿ. ಮತ್ತೆ ತಾವು ಒಬ್ಬ ಮಹಿಳೆಯಾಗಿ ಮಹಿಳಾ ರಿಸರ್ವೇಶನ್ ಅಲ್ಲಿ ಗೆದ್ದಿದ್ದೀರಾ? ಎಸ್. ಈಗ ಬೇರೆಯವರು ಮಹಿಳೆಯರು ಕೂಡ ಗೆದ್ದಿದ್ದಾರೆ. ಈಗ ರಿಸರ್ವೇಶನ್ ನಾಮಕೆ ವಾಸ್ತೆ ಅವರು ಗೆಲ್ತಾರೆ ಇಲ್ಲ, ಬಟ್ ನಾನು ಆ ರೀತಿ ಮಾಡಿಲ್ಲ. ಐ ಆಮ್ ಎಜುಕೇಟೆಡ್, ನಾನು ಎಜುಕೇಟೆಡ್ ಆಗಿದ್ದೀನಿ. ಸೊ ನಾನು ಆ ರೂಪದಲ್ಲಿ ಮಾಡಕ್ ಹೋಗಿಲ್ಲ. ಸೊ ನನ್ನ ಬಗ್ಗೆ ನೀವು ಬೇಕಾದ್ರೆ ನಗರಸಭೆಯಲ್ಲಾದ್ರೂ ಕೇಳ್ಬೋದು ಅಥವಾ ವಾರ್ಡಲ್ಲಾದ್ರೂ ಕೇಳ್ಬೋದು. ನಾನು ಯಾವುದೇ ಕೆಲಸಕ್ಕಾಗ್ಲಿ ಏನೇ ಮಾಡೋದಕ್ಕಾಗ್ಲಿ ಧೈರ್ಯದಿಂದ ಮಾಡ್ತೀನಿ, ಧೈರ್ಯದಿಂದ ಹೇಳ್ತೀನಿ, ಧೈರ್ಯದಿಂದ ನಾನು ತಗೊಂತೀನಿ. ಏನೇ ಒಂದು ಯಾವುದೇ ಒಂದು ಮಾತಾಗ್ಲಿ ನಾನು ಗೆಲ್ಲೋದಕ್ಕಾಗ್ಲಿ ಅಥವಾ ಧೈರ್ಯದಿಂದಾನೇ ತಗೊಂತೀನಿ. ನಾನು ಅದಕ್ಕೆ ಯಾವುದೇ ರೂಪದಲ್ಲಿ ಅಪೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ವಿಶೇಷವಾಗಿ ಮಹಿಳೆಯರು ಈ ರಾಜಕೀಯಕ್ಕೆ ಪಾಲಿಟಿಕ್ಸ್ಗೆ ಬರಕ್ಕೆ ಹಿಂಜರಿತಾರೆ. ಬಟ್ ನಾನು ಅದೇ ರೀತಿ ಮಾಡಕ್ ಹೋಗಲ್ಲ. ನನ್ಗೆ ಇಷ್ಟ ಇದೆ ಪಾಲಿಟಿಕ್ಸ್ ಅಲ್ಲಿ ಜಾಯಿನ್ ಆಗೋದಕ್ಕೆ. ಸೊ ನಾನು ಯಾವುದೇ ಒಂದು ಇದಿರ್ಲಿ ನಾನು ಧೈರ್ಯದಿಂದ ಮಾಡ್ತೀನಿ. ಯಾವುದೇ ಒಂದು ಕೆಲಸ ಆಗ್ಲಿ ಬೇರೆ ಮಹಿಳೆಯರಿಗೆ
ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ನೀವು? ಸೊ ಎಜುಕೇಟೆಡ್ ಆಗ್ಲಿ ಅನ್ಎಜುಕೇಟೆಡ್ ಆಗ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರೆ ಧೈರ್ಯದಿಂದ ಮಾಡ್ಬೇಕು. ಜೊತೆಗೆ ಇನ್ನ ಒಂದು ತಮ್ಮ ಮೇಲೆ ತಾವಿಗೆ ಹೋಪ್ ಇರ್ಬೇಕು. ಸೊ ನಾವು ಈ ಕೆಲಸ ಮಾಡ್ತೀವಿ ಅಂತ ಎಂಬುದಾಗಿ ಹೋಪ್ ಇರ್ಬೇಕು. ಆ ಹೋಪ್ ಅಲ್ಲಿ ಇದ್ರೆ ಏನೇ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗ್ತೀರಾ. ಈಗ ಇನ್ ಫ್ಯೂಚರ್ ನೀವು ಮತ್ತೆ ನಿಂತ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಈಗ ಮುಂದೆ ಇಲ್ಲಿ ರಿಸರ್ವೇಶನ್ ಲೇಡೀಸ್ ಇರುತ್ತೆ, ಇಲ್ಲ ಜೆಂಟ್ಸ್ ಏನಾದ್ರು ಇರ್ಲಿ ನೆಕ್ಸ್ಟ್ ನಿಮ್ ಹಸ್ಬೆಂಡ್ ಏನಾದ್ರು ಕಂಟೆಸ್ಟ್ ಮಾಡ್ತಾರ? ಮಾಡೋದಕ್ಕೆ ರೆಡಿ ಇದೀವಿ ಸರ್ ನಾವು. ಓಕೆ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಒಳ್ಳೆ ಅಭಿಪ್ರಾಯನೂ ಸಿಕ್ಕಿದೆ. ಈಗ ಮತ್ತೆ ನಿಮ್ಮ ಏನ್ ಗೋಲ್ಸ್ ಇಟ್ಕೊಂಡಿದ್ದೀರಾ ಅದಕ್ಕೆ ದೇವ್ರು ಒಳ್ಳೇದ್ ಮಾಡ್ಲಿ. ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ನೀವು ಮತ್ತೆ ಆಯ್ಕೆಯಾಗಿ ಬರ್ಲಿ ಅಂತ ನಾವು ಕೂಡ ಒಂದು ಶುಭ ಹಾರೈಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಈಗ ಮಹಿಳೆಯರು ವಿಶೇಷವಾಗಿ ನಿಮಗೆ ಮಾದರಿ ತಗೊಂಡು ಬೇರೆಯವರು ಕೂಡ ನಾನು ಕೌನ್ಸಿಲರ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ನೀವು ಸಂದೇಶ ಯಾವ ರೀತಿ ಅವರ ಕಾರ್ಯವೈಖರಿ ಇರಬೇಕು? ಒಂದೇ ಒಂದು ಮುಖ್ಯ ಅವ್ರಿಗೆ ಸಂದೇಶ ಏನಂದ್ರೆ, ಯಾವುದೇ ವಾರ್ಡಲ್ಲಿ ಯಾವುದೇ ಒಬ್ಬ ಮಹಿಳೆ ನಿಂತ್ಕೊಂಡ್ರೆ ಅವಳು ಯಾವುದೇ ರೂಪದಲ್ಲಿ ನಾನು ಮಹಿಳೆ ಎಂಬುದಾಗಿ ಆಲೋಚನೆ ಮಾಡಬಾರ್ದು. ಈಗಿನ ಪ್ರಪಂಚದಲ್ಲಿ ಮಹಿಳೆಯರಿಗೂ ಮತ್ತೆ ಗಂಡಸರಿಗೂ ಇಬ್ಬರಿಗೂ ಸರಿಸಮಾನವಾದ ಒಂದು ಹಕ್ಕಿದೆ. ಜೊತೆಗೆ ಎಲ್ಲೇ ಒಂದು ಯಾವುದೇ ಒಂದು ಪೊಸಿಷನ್ ಅಲ್ಲಾಗ್ಲಿ ಯಾವುದೇ ಒಂದು ಹುದ್ದೆಯಲ್ಲಾಗ್ಲಿ ಇಬ್ರು ಸರಿಸಮಾನವಾಗಿ ದುಡಿತಾ ಇದ್ದಾರೆ. ಅಂತ ಸಮಯದಲ್ಲಿ ನಾವ್ ಯಾಕೆ ಹಿಂಜರಿಯಬೇಕು? ಸೊ ಅದಕ್ಕೋಸ್ಕರ ಮಹಿಳೆಯರು ನಿಂತ್ಕೊಂಡಿದ್ದಾಗ ಸೊ ಅವರೇ ಮುಂದೆ ಹೋಗಿ ಸೊ ಇಡೀ ಏರಿಯಾವನ್ನ ಇಡೀ ವಾರ್ಡನ್ನ ತಿರುಗಿ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಏನೇನ್ ತೊಂದರೆಗಳಿದೆ, ಏನೇನ್ ಆಗ್ತಾ ಇದೆ ಎಂಬುದಾಗಿ ನಾವೇ ಖುದ್ದಾಗಿ ಹೋಗಿ ನೋಡಿ ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಸೊ ಮಹಿಳೆಯರು ಯಾವುದೇ ರೂಪದಲ್ಲಿ ಹಿಂದೆ ಆಗೋದಕ್ಕೆ ಯಾವುದೇ ರೂಪದಲ್ಲಿ ಇದಾಗೋದಿಲ್ಲ, ಸಂದೇಶವಾಗೋದಿಲ್ಲ. ಯಾಕೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂದ್ರೆ, ಕೆಲವರು ಯಾಕಪ್ಪ ಮಹಿಳೆಯರು ಆಚೆ ಬರಬೇಕು, ನಾವು ನಿಂತ್ಕೊಳ್ಳೋದೇ ಬೇಡ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ, ಎಜುಕೇಶನ್ ಇಂಪಾರ್ಟೆಂಟ್. ಎಜುಕೇಶನ್ ಬಗ್ಗೆ ಎಸ್, ಎಜುಕೇಶನ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ ಎಜುಕೇಶನ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ಇದ್ರೇನೆ ನಾವು ಏನೇ ಒಂದು ಕೆಲಸವನ್ನ ಮಾಡೋದಕ್ಕೆ ಧೈರ್ಯ ಸಿಗತ್ತೆ ನಮ್ಗೆ. ಸೊ ಧೈರ್ಯ ಸಿಗೋದಕ್ಕಿಂತ ಜೊತೆಗೆ ನಾವು ಎಜುಕೇಟೆಡ್ ಆಗಿದ್ದೀವಿ, ನಾವು ಅವ್ರ ಜೊತೆನೆ ನಾವು ಈ ಶಿಕ್ಷಣವನ್ನ ಪಡ್ಕೊಂಡಿದ್ದೀವಿ. ಸೊ ಸರಿಸಮಾನವಾಗಿ ಶಿಕ್ಷಣ ಪಡ್ಕೊಂಡಿದ್ಮೇಲೆ ಸರಿಸಮಾನವಾಗಿ ಕೆಲಸ ಮಾಡೋದಲ್ಲಿ ಯಾವುದೇ ರೂಪದಲ್ಲಿ ಹಿಂಜರಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರನೇ ಎಜುಕೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ಪಡ್ಕೊಂಡೇ ಇದ್ಲಿ, ಬಟ್ ಮಹಿಳೆಯರು ಮುಂದೆ ಹೋಗ್ಲೇಬೇಕು. ಮುಂದೆ ಹೋದ್ರೇನೆ, ಮುಂದೆ ಬಂದ್ರೇನೆ ಸೊ ನಮ್ಮ ಪ್ರಪಂಚ ಮುಂದೆ ಆಗೋದಕ್ಕೆ, ಮುಂದೆ ಹೋಗೋದಕ್ಕೆ ಒಂದು ಒಳ್ಳೆಯ ಸಂದೇಶ ಅಥವಾ ಒಳ್ಳೆಯ ಮಾರ್ಗವಾಗುತ್ತೆ.